ಎನ್ನ ತಪಸ್ಸು ಕೆಲಸದ ಬಂದ ನೇರಗ ನಾನಿನ್ನ ಭಕ್ತಿಗಿಂತ ಈಜನಂ ದಾಟಿಸಿ ತ್ರಿಶೂಲವನ್ನು ಭರತವನ್ನಾಗಿ ಪಡೆದು ಈ ಹೇ ಪರಮೇಶ್ವರ ಗೌರಿವರ ಪ್ರಸನ್ನ ಎನ್ನ ಮನೋಕೋರಿಕೆಯನ್ನು ಈಡೇರದ ಈತ ಮಹೇಶ. ಅಹೋ ಭಾರ್ಗವ, ಓ ಪರಮಾತ್ಮ, ನೀನು ನನ್ನನ್ನು ಧ್ಯಾನವನ್ನು ಮಾಡಿದ ಕಾರಣವೇನು? ಅಹೋ ದೇವ ಜಗದೀಶ್ವರ ಗಂಗಾಧರ ಗೌರಿವರ ಉಮಮೇಶ್ವರ, ನಿನ್ನನ್ನು ಪ್ರತ್ಯಕ್ಷ ಕಂಡ ಎನ್ನ ತೊಡಲನೆ ಧನ್ಯವಾದರು. ಅಹೋ ಪರಮೇಶ್ವರ, ನಿನಗೆ ತಿಳಿಯದ ಕಾರ್ಯಧಾಮವಿದೆ. ಹೊಡಿಗೆಯ ಭೂಭಾಗದಲ್ಲಿ ಕತ್ತಿಯ ಪುನಃ ಘಾತವೀರನು ಅಹಂಕಾರದಿಂದ ಕಪ್ಪಿದ ಜನವನ್ನು ಭಾವಿಸುತ್ತಿರಬಹುದು. ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಬರೆದವನ್ನಾಗಿ ಎನ್ನಗೆ ದಯಮಾಡಿ ಹೊಡಿಗೆಯ ಘಾತವೀರನನ್ನು ಸಂಹರಿಸಲು ಸತ್ಯಗಳಿಗೆ ಬಂದ ವಿಪತ್ತನ್ನು ಪರಿಹರಿಸಲಿ. ತದನಂತರ ನಿನ್ನ ತ್ರಿಶೂಲವನ್ನು ನಿನ್ನ ಒಪ್ಪಿಸಬಲ ದೇವ ಇವತ್ತೋಣ. ಭಾರ್ಗವ, ನಿನ್ನ ನಿಶ್ಚಲವಾದ ಮನಸ್ಸು ಭಕ್ತಿಗೆ ಮೆಚ್ಚಿ ಎನ್ನ ತ್ರಿಶೂಲವನ್ನು ಪರಶುವನ್ನಾಗಿ ನಿನಗೆ ಧರಿಸಿಕೊಡುವೆನು. ಹಿಡಿ ಹಿಡಿ. ಯಾರಿಗಾದರೂ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು ಭಾರ್ಗವ ರಾಮ. ಜಗಲೇ ಕೊಂಡಾಡಲೇನೇನು ನಾಮ. ಆಗಲೇ ಪರಮಾತ್ಮ, ಎಲ್ಲದಕ್ಕೂ ನಿನ್ನ ಲೀಲೆಯ ಬರದು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನ ಹೋಗಿ ಬರಬಲ ಕಾಸ್ತು ಪರಮಾತ್ಮನನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನು ಭರತವನ್ನಾಗಿ ಬರೆದುಕೊಂಡು ಬಂದೆ. ಈಗ ನಮ್ಮ ಪಿತಾಮಹತೆಯರನ್ನು ಕಂಡ ವಂದನೆಯನ್ನು ಮಾಡಿ ಅಭಿವಾದನ ಪಡೆಯಿವೆ. ಈಗ ನಮ್ಮ ತಂದೆ ತಾಯಿಯರ ಹತ್ತಿರಕ್ಕೆ ಹೋದವರನ್ನು ನಿನ್ನ ಆಶೀರ್ವಾದದಿಂದ ಕೈಲಾದ ವಾದನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಈ ನಿನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಮ್ಮ ಜನನಿ. ನೀನು ಕಣ್ಣೀರಿಳಿದವ ಕಾರಣವೇನು ತಿಳಿದಮ್ಮ ಜನನಿ. ಸೌಖ್ಯ ಪ್ರಭಾವವೇ ಮೈಯ ಕಣ್ಣೀರಿಡಲು ಕಾರಣವೇನೆಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದನೆಂದ ತಂದೆಯನ್ನು ಕೇಳಿದರೆ ಆತನೇ ಉತ್ತರ ನೀಡುವನು ರಾಮ. ಓ ಜನಕ ರೋಗರಿಯ ರುದ್ರನಂತ ಕೋಪವಂತಾಡಿರವ ಕಾರಣವೇನು? ಓ ಜನಕ ದೃಢ ಮನಸ್ಸಿರಬೇಕು ಎಂದು ಆಜ್ಞೆ ಪಾಲಿಸಬೇಕಾದರೆ ಗಂಡಗಳ ಗಂಡುಗಳ ಈ ಬರದ ರಾಮನ ಗುಣಗಳ ಮೇಲೆ ನಿನ್ನೆ ಹಣ ಮಾಡಬೇಕೆಂದೇ. ಹಾಗಾದರೆ ಪ್ರತಿಜ್ಞೆ ಮಾಡಿದೆಯಾ? ತಂದೆಯ ಮಾತು ಮೀರುವುದು. ಓ ಜನಕ ಬಾಲಕ, 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, 10 ದಿಕ್ಪಾಲಕರ ಸಾಕ್ಷಿ, ಎನ್ನಗೆ ಬರದವನ್ನು ಕಟ್ಟುಕಳಿಸಿದ ಪ್ರತಿಭರ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ಬೇಡಿದವನೆಂದು ಪ್ರತಿಜ್ಞೆ ಮಾಡುವುದರಲ್ಲಿ ಹೇಗೆ ನನಗೆ
ಶಿವ ಕೈಲಾಸನಾಥ ಈಗ ಎಂತ ಹಟ್ಟಿ ಪರೀಕ್ಷಮಾಯಿತು ನಾನಂತ ಪ್ರತಿಜ್ಞೆ ಮಾಡಿದೆ ಅಪೋ ದೇವ ಪರಮೇಶ್ವರ ನಿನ್ನ ಪರಸು ಎನ್ನ ಕರಕ್ಕೆ ಒಪ್ಪುವ ಮೊದಲ ಬಡಿಯಾಗಿ ನಿನ್ನ ಬಾಯಿಯ ಬರಬರದ ನಮರದ ಬರಬಹುದೆಂದು ಮುಂದಿನ ವಿಚಾರ ಬೀಳ್ತದೆಯೋ ಮೌನವಾದಯ ಅಪೋ ತಾಯೇ ಭೂದೇವಿಯೇ ವರದ ಮಾತೆಯ ತಿರ ತಡೆಯುವುದು ಯಾವ ಮಗನಿಂದ ಸಾಧ್ಯ ಮಾಚನರಿ ನವಮಾಸ ಗರ್ಭದಲ್ಲಿ ಒತ್ತು ಎತ್ತು ಸಾಕಿ ಕರೆಯಿದ ತಾಯಿಯ ಕಷ್ಟ ಕತ್ತರದ ಮಗನ ಹುಟ್ಟಿದ ಮನೆಯಾಗಿ ಜಗತ್ತೊಳಗೆ ಮಾಚನರಿ ಮಾತೃ ದೇವೋಭವ ಎಂದು ವೇದ ಪುರಾಣಗಳೇ ಸಾರುತ್ತಿರಬಹುದು ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಪೂಜಾರಿಗೆ ಬೆಲೆ ಹೆಚ್ಚು ಒತ್ತ ಭೂಮಿ ಎತ್ತ ತಾಯಿಯೋ ಒಂದೇ ಮಾತೆರಲಿ ಈ ಪರತನಿಂದ ಭಿನ್ನ ಭಿನ್ನ ಬಣ್ಣ ನಾವೇ ಖಂಡಿತ ಬಾಧೆ ಭಾಗ್ಯ ಸೈತರಾರಿಯ ಎನ್ನ ಮನೋಗತಿ ಅಮ್ಮಯ್ಯ ಇದಂತ ದುರಂತ ಘಟನೆ ಬಂದೊಳಗಿದ್ದು ಮುಂದೆ ಬೆಳಬೆಳಗೆ ಎನ್ನ ಹೆಸರಿಗೆ ಕಡಂಕ ಬರದಂತಾಗಿತ್ತು ಅಮ್ಮಯ್ಯ ಈ ಅನ್ನಗೆ ನೀನೇ ಹೇಳುದಯ್ಯ ಒಳ್ಳೆಯವರನ್ನು ವಿಧಿಯು ಕಾಡಿ ನೋಡುವನಲ್ಲ ಕಂದ ಅಮ್ಮಯ್ಯ ಅನ್ಯಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಮೂಲೆಯಲ್ಲಿ ಅಡಗಿದಾಗ ನ್ಯಾಯದಿಂದ ಬಾಳುವ ನಮಗಿಲ್ಲಿ ಬೆಲೆ ಇರುವುದು ಕಂದ ರಾಮ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ರೇಣುಕೆಯ ಚರಿತೆಯೋ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ ಕಣ್ಣೀರಿನ ಕಥೆಯೋ ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದುಕೊಂಡಿರುವ ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ಬಾಳದ ವ್ಯಕ್ತಿ ಮಗನೇ ತಂದೆಗೆ ಕೊಟ್ಟ ಮಾತಿನಂತೆ ಹಾರಿಸು ನಿನ್ನ ಹೆತ್ತ ತಾಯಿಯ ಶಿರವನ್ನು ಮಾತು ನೆರವೇರಿಸು ಹಾರಿಸು ನಿನ್ನ ಹೆತ್ತ ತಾಯಿಯ ಶಿರವನ್ನು ತಡಬೇಕೆ ಪರಶುರಾಮ ರಾಮ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪಿತೃ ಭಕ್ತಿಗೆ ಹೇಳು ಮಗನೇ ಯಾವ ಬರಬೇಕು ನಿನಗೆ ನಿನಗೆ ಕೃತ್ಯವಾಗಿದೆ ತಲೆಯೇ ಕೇಳು ನಿನ್ನ ಮರದ ಇಚ್ಛೆಯನ್ನು ಬೇಗನೆ
ಇಷ್ಟಾರ್ಥಗಳು ಈಡೇರಲಿ. ನಿನ್ನ ತಾಯಿಯನ್ನು ಕರಿ ಎದ್ದು ಬರುವಳು. ನನ್ನ ಜನ್ಮದಾಗೆ ಪಿತನ ತಪೋಶಕ್ತಿಯಿಂದ ರಕ್ತದಾರಮ್ಮ ಈ ನನ್ನ ಮಗನ ಮೇಲದನ್ನು ಅಪರಾಧವನ್ನು ಹೂಡಮಾಡಬಾಗೆ ಮಯ ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ. ಮರಳಿ ನಿನ್ನ ತಾಯಿಗೆ ಮುತ್ತೈದೆ ದಾನ ನೀಡಿದೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ. ಕೋಮಲ ಗಾತ್ರ. ಓ ಅಪ್ಪಯ್ಯ ಮತ್ತು ಎನ್ನ ತಮ್ಮನಾದ ಎಡಗಾರವೇ ಮಗನೇ, ನಿಮ್ಮಲ್ಲಿ ನಿಮ್ಮ ಗಂಧದ ವಿಜ್ಞಾಪನವೇನೆಂದರೆ ರಾಮ, ವಿಧನಾಜ್ಞದ ದುಡಿವಾರದಂತ ದಾರಿಯಂತನ್ನ ಭಾವದ ಬಾಯಿ ಚಿತ್ತಕ್ಕೆ ಭೂಪ್ರದರ್ಶನ ಮಾಡಿಕೊಂಡ ಬರದೆ ಆದ ಕಾರಣದಿಂದ ಆತ್ಮಭಾವವನ್ನಾಡಿ ಬೀದಿರಿ ಜಗನು ಜಗದರೆಯ ದೇವತಾದರು ಬರ ಹೋಗಿ ಬಾ ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ.